ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗಡೆ ಕ್ಲೆನ್ಸರ್ ಮತ್ತು ಫೇಸ್ ವಾಶ್ಗೆ ಏನೇನು ಡಿಫ್ರೆನ್ಸ್ ಐತಿ, ಕ್ಲೆನ್ಸರ್ ಯಾವಾಗ ಯೂಸ್ ಮಾಡಬೇಕು, ಫೇಸ್ ವಾಶ್ ಯಾವಾಗ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Before that, hi all, I am Jyoti. Here I make video on self-care, lifestyle, fashion and beauty. If you are interested in any of these, do subscribe to my channel. ಭಾಳಷ್ಟು ಜನ ಫೇಸ್ ವಾಶ್ ಮತ್ತು ಕ್ಲೆನ್ಸರ್ ಸೇಮ್ ಅಂದ್ಕೊಂಡಿರ್ತಾರೆ, ಬಟ್ ಆ್ಯಕ್ಚುಲಿ ದೇ ಆರ್ ಡಿಫ್ರೆಂಟ್. ಅದ್ರದ್ದು ವೇ ಆಫ್ ಆ್ಯಕ್ಷನ್ ಡಿಫ್ರೆಂಟ್ ಆಗಿರುತ್ತೆ, ವೇ ಆಫ್ ಯೂಸ್ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಅದು ಎರಡರದ್ದು ಫಾರ್ಮ್ಯುಲೇಷನ್ ಡಿಫ್ರೆಂಟ್ ಆಗಿರುತ್ತೆ. ಭಾಳಷ್ಟು ಜನ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಮೊದಲಿಗೆ ನಾವು ಫೇಸ್ ವಾಶ್ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಫೇಸ್ ವಾಶು ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಇಟ್ ಗೋಸ್ ಡೀಪರ್ ಇನ್ ಟು ದ ಸ್ಕಿನ್. ಡೀಪಾಗಿ ಕ್ಲೆನ್ಸ್ ಮಾಡೋದ್ರಿಂದ ಸ್ಕಿನ್ ಒಳಗೆ ಪ್ರೊಡ್ಯೂಸ್ ಆಗಿರೋ ಆಯಿಲ್ನ ರಿಮೂವ್ ಮಾಡೋಕ್ಕಿದು ಹೆಲ್ಪ್ ಮಾಡುತ್ತೆ. ಡೀಪಾಗಿ ಕ್ಲೆನ್ಸ್ ಮಾಡೋದ್ರಿಂದ ಇಟ್ ಈಸ್ ಸೂಟೇಬಲ್ ಫಾರ್ ಆಯಿಲಿ ಸ್ಕಿನ್ ಟೈಪ್. ಟೈಮ್ ವೈಸ್ ಹೇಳಕ್ಕೆ ಬಂದ್ರೆ ಫೇಸ್ ವಾಶ್ ಈಸ್ ಬೆಸ್ಟ್ ಫಾರ್ ಈವ್ನಿಂಗ್ ಸ್ಕಿನ್ ಕೇರ್. ವೈ? ಬಿಕಾಸ್ ನೀವು ಮಾರ್ನಿಂಗ್ ಒಳಗೆ ಸ್ಕಿನ್ ಕೇರ್ ಯೂಸ್ ಮಾಡಿರ್ತೀರಿ, ಮೇಕಪ್ ಯೂಸ್ ಮಾಡಿರ್ತೀರಿ, ಮತ್ತು ಡೇ ಪೂರ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರ್ತೀರಿ. ಸೊ ಯು ನೀಡ್ ಡೀಪ್ ಕ್ಲೆನ್ಸಿಂಗ್. ಹಾಗಾಗಿ ನೀವು ಫೇಸ್ ವಾಶ್ನ ಈವ್ನಿಂಗ್ ಟೈಮ್ ಒಳಗೆ ಯೂಸ್ ಮಾಡೋದು ಭಾಳ ಒಳ್ಳೆಯದು. ದಿಸ್ ಈಸ್ ಆಲ್ ಅಬೌಟ್ ಫೇಸ್ ವಾಶ್. ನೆಕ್ಸ್ಟು ಕ್ಲೆನ್ಸರ್. ಕ್ಲೆನ್ಸರ್ ಆ್ಯಕ್ಟ್ಸ್ ಜೆಂಟಲ್ ಆನ್ ಅವರ್ ಸ್ಕಿನ್ ಆ್ಯಸ್ ಕಂಪೇರ್ ಟು ಫೇಸ್ ವಾಶ್. ಕ್ಲೆನ್ಸರ್ ಜೆಂಟಲ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಇಟ್ ಈಸ್ ಸೂಟೇಬಲ್ ಫಾರ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಟೈಪ್. ಕ್ಲೆನ್ಸರ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಒಳಗೆ ಇನ್ಕ್ಲೂಡ್ ಮಾಡೋದ್ರಿಂದ ದಟ್ ಹೈಡ್ರೇಟ್ಸ್ ಆ್ಯಂಡ್ ಗ್ಲೋಸ್ ಅಪ್ಸ್ ಅವರ್ ಸ್ಕಿನ್ ಥ್ರೂ ಔಟ್ ದ ಡೇ. So choose according to time and your skin concern. More such videos, do subscribe to my channel.